ಜಲ ವಿವಾದಕ್ಕೆ ತೆರೆ ಎಳಿತಾರಾ ಗೃಹ ಸಚಿವ ಅಮಿತ್ ಶಾ ಅನ್ನುವಂತಹ ಒಂದು ನಿರೀಕ್ಷೆ ಗರಿಗೆದರಿದೆ. ಯಾಕಂತಂದ್ರೆ ಕರ್ನಾಟಕ ತಮಿಳುನಾಡು ನಡುವೆ ಕಾವೇರಿ ಟೆನ್ಷನ್ ಎಸ್ಕಲೇಟ್ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ, ಕಾವೇರಿ ಕದನ ತಾರಕಕ್ಕೇರ್ತಾ ಇರುವಂತಹ ಈ ಒಂದು ಸಂದರ್ಭದಲ್ಲಿ ಹಾಗೊಂದು ನಿರೀಕ್ಷೆ ಮೂಡಿದೆ. ಯಾಕಂತ ಹೇಳಿದ್ರೆ ಉಭಯ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಅಮಿತ್ ಶಾ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಈಗಾಗಲೇ ಚೆನ್ನೈ ಮುಖ್ಯಮಂತ್ರಿ ವಿಜಯ್ ಜೊತೆ, ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಜೊತೆ ಚೆನ್ನೈನಲ್ಲಿ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ ಅಮಿತ್ ಶಾ. ಇನ್ನು ಕೆಲ ಹೊತ್ತಲ್ಲೇ ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಜೊತೆಯೂ ಕೂಡ ಚರ್ಚೆ ನಡೆಸುತ್ತಾರೆ ಅಂತ ಹೇಳಲಾಗಿದೆ. ಹಾಗಾಗಿ ಕಾವೇರಿ ವಿಚಾರದಲ್ಲಿ ಅಮಿತ್ ಶಾ ಅವರ ನಡೆ ತೀವ್ರ ಕುತೂಹಲ ಮೂಡಿಸಿದೆ. ಏನ್ ಮಾಡ್ತಾರೆ ಹಾಗಾದ್ರೆ? ಕಾವೇರಿ ನೀರು ಹಂಚಿಕೆ ವಿಚಾರವಾಗಿ ಸಂಧಾನ ಸೂತ್ರವನ್ನೇನಾದ್ರೂ, ಸಮನ್ವಯ ಸೂತ್ರವನ್ನೇನಾದ್ರೂ ರೂಪಿಸ್ತಾರಾ? ಯಾಕಂತಂದ್ರೆ ಕಾವೇರಿ ವಿಚಾರದಲ್ಲಿ ಎರಡೂ ಕಡೆ ರೈತರಿಗೆ ಅಸಮಾಧಾನಗಳು ಇದ್ದಾವೆ. ಹಾಗಾಗಿ ಅದನ್ನ ಪರಿಹರಿಸುವಂತಹ ಒಂದು ಸಂಧಾನ ಸೂತ್ರವನ್ನ ಕೇಂದ್ರ ಸಚಿವ ಅಮಿತ್ ಶಾ ರೂಪಿಸ್ತಾರಾ ಅನ್ನುವಂತಹ ನಿರೀಕ್ಷೆ. ಚೆನ್ನೈನಲ್ಲಿ ವಿಜಯ್ ಜೊತೆ ಮಾತುಕತೆ ಆಗಿದೆ. ಡಿಕೆ ಶಿವಕುಮಾರ್ ಅವರ ಜೊತೆನೂ ಕೂಡ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮಾತುಕತೆ ನಡೆಸ್ತಾರೆ ಅಂತ